ಕಿತ್ತಳೆ ಹಣ್ಣು ತಿನ್ನುವುದರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಕಿತ್ತಳೆ ಹಣ್ಣಿನಲ್ಲಿ ಹಲವಾರು ಔಷಧಿ ಗುಣಗಳಿವೆ. ಕಿತ್ತಳೆ ಹಣ್ಣು ಇದು ಆರೋಗ್ಯದ ಗಣಿಯಾಗಿದೆ. ಈ ಹಣ್ಣು ದಿನನಿತ್ಯ ನಿಯಮಿತವಾಗಿ ಬಳಕೆ ಮಾಡುವುದರಿಂದ ದೇಹಕ್ಕೆ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಆರೋಗ್ಯ ಮತ್ತು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ದೊಡ್ಡದಾದ ಪಾತ್ರ ವಹಿಸುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಶೀತ ಮತ್ತು ಕೆಮ್ಮನ್ನು ತಡೆಗಟ್ಟುತ್ತದೆ. ವಾತಾವರಣದ ಏರುಪೇರಿನ ನಡುವೆ ಆಗಾಗ ಬರುವಂತಹ ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ ಈ ಕಿತ್ತಳೆ ಹಣ್ಣು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿ ಇರುವುದರಿಂದ ರಕ್ತದ ಒತ್ತಡ ನಿಯಂತ್ರಣ ಮಾಡುವುದರಲ್ಲಿ ಸಹಕಾರಿ. ಕಿತ್ತಳೆ ಹಣ್ಣು ದೇಹದಲ್ಲಿನ ಅತಿಯಾದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ದೇಹವು ಆರೋಗ್ಯದಿಂದ ಇರಲು ಬಹುಮುಖ್ಯ ಪಾತ್ರ ವಹಿಸುವಲ್ಲಿ ಸಹಕಾರಿ. ಕಿತ್ತಳೆ ಹಣ್ಣು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಕಿತ್ತಳೆ ಹಣ್ಣಿನಲ್ಲಿರುವ ಮೆಗ್ನೀಷಿಯಂ ಅಂಶವು ಬಿಪಿಯನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಆಹಾರಗಳ ಏರುಪೇರಿನ ನಡುವೆ ತುಂಬ ಜನರು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಬಲಿ ಆಗ್ತಾ ಇದ್ದಾರೆ. ಕಿತ್ತಳೆ ಹಣ್ಣಿನಲ್ಲಿರುವ ಲಿಮೋನೈಡ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತೆ. ಕಿತ್ತಳೆ ಹಣ್ಣನ್ನು ದಿನನಿತ್ಯ ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲು ಅಂದರೆ ಕಿಡ್ನಿಯಲ್ಲಿ ಕಲ್ಲು ಉಂಟಾಗುವುದನ್ನು ತಡೆಯುತ್ತೆ. ಕಿತ್ತಳೆ ಹಣ್ಣನ್ನು ತಿನ್ನುವುದರಿಂದ ರಕ್ತಹೀನತೆ ತಡೆ ಮಾಡುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿ ಇರುವುದರಿಂದ ದೇಹಕ್ಕೆ ರಕ್ತಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ. ಕಿತ್ತಳೆ ಹಣ್ಣು ಜೀರ್ಣಕ್ರಿಯೆಗೆ ತುಂಬನೇ ಸಹಕಾರಿ. ಕಿತ್ತಳೆ ಹಣ್ಣಿನಲ್ಲಿ ನಾರಿನಾಂಶ ಅಂದರೆ ಫೈಬರ್ ಹೆಚ್ಚಾಗಿ ಇರುವುದರಿಂದ ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ. ಕಿತ್ತಳೆ ಹಣ್ಣು ತ್ವಚೆ ಮತ್ತು ಸೌಂದರ್ಯದ ಸಮತೋಲನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಕಿತ್ತಳೆ ಹಣ್ಣು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ. ಕಿತ್ತಳೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಅಂಶವು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತೆ. ಕಿತ್ತಳೆ ಹಣ್ಣು ವಯಸ್ಸಾಗುವಿಕೆಯನ್ನು ತಡೆಯುವುದರಲ್ಲಿ ಎತ್ತಿದ ಕೈಯಾಗಿದೆ. ಇದು ಆಂಟಿ ಏಜಿಂಗ್ ಗುಣ ಹೊಂದಿದ್ದು ಸುಕ್ಕುಗಳನ್ನು ಕಡಿಮೆ ಮಾಡುತ್ತೆ. ವರ್ಷಂಪ್ರತಿಯಂತೆ ಹದಿಹರೆಯರಲ್ಲಿ ಯೌವನದಲ್ಲಿ ಮೂಡುವಂತಹ ಮೊಡವೆಗಳ ಸಮಸ್ಯೆಯನ್ನು ನಿವಾರಣೆ ಮಾಡಿ ಈ ಕಿತ್ತಳೆ ಹಣ್ಣಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಮುಖದಲ್ಲಿ ನಿಯಮಿತವಾಗಿ ಬಳಕೆ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಯನ್ನು ಮರೆಮಾಡುತ್ತೆ. ಕಿತ್ತಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಂಶವು ಸೂರ್ಯನ ಕಿರಣಗಳಿಂದ ರಕ್ಷಣೆ ನೀಡುತ್ತೆ. ಟ್ಯಾನಿಂಗ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಕಿತ್ತಳೆ ಹಣ್ಣು ಆಯಿಲಿ ಸ್ಕಿನ್ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಆಯಿಲಿ ಸ್ಕಿನ್ ಇದ್ದವರಿಗೆ ಇದು ಒಂದು ಉತ್ತಮವಾದ ಕ್ಲೆನ್ಸರ್ ಅಂತ ಹೇಳ್ಬೋದು. ಈ ಹಣ್ಣು ತಿನ್ನುವುದರಿಂದ ನಿಮ್ಮ ಕೂದಲು ವರ್ಷಂಪ್ರತಿ ನಯವಾಗಿ ಹೊಳಪು ನೀಡುತ್ತೆ. ಈ ಹಣ್ಣಿನ ಸೇವನೆಯಿಂದ ಕೂದಲಿನ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ತಲೆಹೊಟ್ಟು ಅಂದರೆ ಡ್ಯಾಂಡ್ರಫ್ ನಿವಾರಣೆಗೆ ಇದು ಸಹಕಾರಿ. ಕಿತ್ತಳೆ ರಸ ಅಥವಾ ಸಿಪ್ಪೆಯ ಬಳಕೆಯಿಂದ ತಲೆಹೊಟ್ಟು ಡ್ಯಾಂಡ್ರಫ್ ಸಂಪೂರ್ಣವಾಗಿ ಮಾಯ ಮಾಡಬಹುದು. ಈ ಹಣ್ಣಿನಲ್ಲಿ ನೈಸರ್ಗಿಕ ಟೋನರ್ಗಳಾಗಿ ಕೆಲಸ ಮಾಡುವ ಒಂದು ಗುಣವಿದೆ. ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತೆ. ಕಣ್ಣಿನ ಕೆಳಗಿನ ಕಪ್ಪು ವರ್ತುಲ ಅಂದರೆ ಬ್ಲ್ಯಾಕ್ ಸರ್ಕಲ್ ಸಮಸ್ಯೆಯನ್ನು ಸಹ ದೂರ ಮಾಡುತ್ತೆ. ಕಣ್ಣಿನ ಆಯಾಸ ಮತ್ತು ಕಪ್ಪು ಕಲೆಯನ್ನು ಕಡಿಮೆ ಮಾಡುತ್ತೆ. ಈ ಕಿತ್ತಳೆ ಹಣ್ಣು ತೂಕ ಇಳಿಕೆ ಮತ್ತು ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಈ ಹಣ್ಣಿನಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ಇಳಿಸಲು ಇದು ತುಂಬನೇ ಉತ್ತಮವಾದ ಒಂದು ಹಣ್ಣು ಅಂತ ಹೇಳ್ಬೋದು. ನಿರಂತರವಾಗಿ ಕೆಲಸದ ಒತ್ತಡದಿಂದ ದಣಿದ ಸುಸ್ತಾದ ದೇಹಕ್ಕೆ ಈ ಕಿತ್ತಳೆ ಹಣ್ಣಿನ ಸೇವನೆ ತಕ್ಷಣ ದೇಹಕ್ಕೆ ಬೇಕಾದ ಗ್ಲೂಕೋಸ್ ಮತ್ತು ಎಲೆಕ್ಟ್ರೋಲೈಟ್ ನೀಡುತ್ತೆ. ಕಿತ್ತಳೆ ಹಣ್ಣಿನಲ್ಲಿ 80% ನೀರಿನಾಂಶ ಇರುವುದರಿಂದ ಬಾಡಿ ಡಿಹೈಡ್ರೇಷನ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಈ ಹಣ್ಣಿನಲ್ಲಿ ನಾರಿನಾಂಶ ಇರುವುದರಿಂದ ಹಸಿವನ್ನು ನಿಯಂತ್ರಣ ಮಾಡುತ್ತೆ. ಬೇಗ ಹಸಿವೆ ಆಗುವುದನ್ನು ತಡೆಯುತ್ತೆ. ಈ ಹಣ್ಣಿನ ಸೇವನೆಯಿಂದ ಮೆಟಬಾಲಿಸಮ್ ಹೆಚ್ಚಾಗುತ್ತೆ. ದೇಹದ ಚಯಾಪಚಯ ಕ್ರಿಯೆಯಲ್ಲಿ ವೇಗವಾಗಿಸುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಹೆಚ್ಚಾಗಿವೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶ ಇರುವುದರಿಂದ ಕಣ್ಣಿನ ದೃಷ್ಟಿ ದೋಷವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಈ ಹಣ್ಣಿನಲ್ಲಿರುವ ವಿಟಮಿನ್ ಬಿ ಕಾಂಪ್ಲೆಕ್ಸ್ ನರಮಂಡಲದ ಆರೋಗ್ಯವನ್ನು
ಕಾಪಾಡಲು ಸಹಕಾರಿ. ಕಿತ್ತಳೆ ಹಣ್ಣಿನಲ್ಲಿರುವ ಫೋಲೇಟ್ ಅಂಶವು ಗರ್ಭಿಣಿಯರಿಗೆ ಮತ್ತು ಭ್ರೂಣದ ಬೆಳವಣಿಗೆಗೆ ಉತ್ತಮ. ಕಿತ್ತಳೆ ಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಸಹಕಾರಿ. ಇದು ಮೂಳೆ ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಕಿತ್ತಳೆ ಹಣ್ಣಿನ ನಿಯಮಿತ ಸೇವನೆಯಿಂದ ಆಂಟಿ ಆಕ್ಸಿಡೆಂಟ್ ಸಪ್ಲೈ ಮಾಡುತ್ತೆ. ದೇಹದಲ್ಲಿನ ಕಸ ಟಾಕ್ಸಿನ್ ಹೊರಹಾಕಲು ಸಹಕಾರಿ. ಕಿತ್ತಳೆ ಹಣ್ಣಿನ ಆರೋಗ್ಯದ ಲಾಭಗಳು ಹಲವಾರು. ಈ ಹಣ್ಣು ಮಾನವನ ದೇಹದಲ್ಲಿ ಅಮೃತದಂತೆ ಕೆಲಸ ಮಾಡುತ್ತದೆ. ಈ ಕಿತ್ತಳೆ ಹಣ್ಣು ಮಧುಮೇಹ ಸ್ನೇಹಿ. ಸಕ್ಕರೆ ಅಂಶ ತುಂಬಾನೇ ಕಡಿಮೆ ಇರುವುದರಿಂದ ಪ್ರತಿಯೊಬ್ಬರು ತಿನ್ನಬಹುದು. ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ಹಾಗೂ ನೆನಪಿನ ಶಕ್ತಿಯನ್ನು ಬೂಸ್ಟ್ ಮಾಡುತ್ತೆ. ಕಿತ್ತಳೆ ಹಣ್ಣು ನೈಸರ್ಗಿಕವಾಗಿ ರಕ್ತದ ಶುದ್ಧೀಕರಣ ಮಾಡುತ್ತೆ. ಒಸಡಿನಲ್ಲಿ ರಕ್ತ ಬರುವ ಸಮಸ್ಯೆ ಇದ್ದರೆ ಈ ಹಣ್ಣಿನ ಸೇವನೆಯಿಂದ ಕಡಿಮೆ ಮಾಡಿಕೊಳ್ಳಬಹುದು. ಮಾನವನ ದೇಹದಲ್ಲಿನ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಈ ಹಣ್ಣು ತುಂಬಾನೇ ಸಹಾಯ ಮಾಡುತ್ತೆ. ಕಿತ್ತಳೆ ಹಣ್ಣಿನ ಸುವಾಸನೆ ಮತ್ತು ರಸ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತೆ. ಇದರಿಂದ ಒತ್ತಡ ಕಡಿಮೆ ಆಗುತ್ತೆ. ಕಿತ್ತಳೆ ಹಣ್ಣು ಶ್ವಾಸಕೋಶದ ಕಾರ್ಯಕ್ಷಮತೆ ಹೆಚ್ಚಿಸಿ ಉಸಿರಾಟದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಈ ಹಣ್ಣು ಲಿವರ್ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಯಕೃತ್ತಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ತುಂಬಾನೇ ಸಹಕಾರಿ. ಸಂಧಿವಾತದಂತಹ ಸಮಸ್ಯೆಗಳನ್ನು ಉರಿಯೂತವನ್ನು ಕಡಿಮೆ ಮಾಡಲು ಈ ಹಣ್ಣು ತುಂಬಾನೇ ಸಹಕಾರಿ. ಕಿತ್ತಳೆ ಹಣ್ಣಿನ ನಿಯಮಿತ ಸೇವನೆ ಪಾರ್ಶ್ವವಾಯು ಸಮಸ್ಯೆ ನಿವಾರಣೆಗೆ ಒಂದು ಅತ್ಯುತ್ತಮ ಔಷಧಿ ಅಂತ ಹೇಳ್ಬೋದು. ಕಿತ್ತಳೆ ಹಣ್ಣು ಅಲ್ಸರ್ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಮಾನವನ ದೇಹಕ್ಕೆ ಬಹುಮುಖ್ಯವಾಗಿ ಬೇಕಾಗಿರುವ ರೋಗಗಳಿಂದ ದೇಹವನ್ನು ರಕ್ಷಿಸಲು ಬೇಕಾಗಿರುವ ಬಿಳಿ ರಕ್ತ ಕಣವನ್ನು ಹೆಚ್ಚಿಸುತ್ತೆ. ದೇಹದ ರಕ್ಷಣಾ ವ್ಯವಸ್ಥೆ ಬಲಪಡಿಸಲು ವೈರಲ್ ಜ್ವರದಿಂದ ರಕ್ಷಣೆ ನೀಡುತ್ತೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ರೂಮ್ ಫ್ರೆಶ್ನರ್ ಆಗಿ ಸಹ ಇದನ್ನು ಬಳಸಬಹುದು. ವೀಕ್ಷಕರೇ, ಈ ಹಣ್ಣು ಒಂದು ವರದಾನ ಅಂತ ಹೇಳ್ಬೋದು. ನಿಮಗೂ ನಿಮ್ಮ ಮನೆಯವರ ಆರೋಗ್ಯಕ್ಕೆ ಕಿತ್ತಳೆ ಹಣ್ಣನ್ನು ನಿಯಮಿತವಾಗಿ ಬಳಸಿ. ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಸಪೋರ್ಟ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.